ಹಲೋ ಗೆಳೆಯರೇ ಮತ್ತು ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy. Watch on my wrist, but I want that diamond. छोड़, हम भी लेगा, ठीक टेंशन है. हम बड़ा आदमी, हम छोटा आदमी. ब्लॉग बना रहा है क्या? ಏನ್ ಮಾಡ್ತೀನಿ ನೀನು? ಏನ್ ಮಾಡ್ತೀಯ ನೀನು? ಕನ್ನಡ ಓದ್ತದ? ಕನ್ನಡ ಮಾತಾಡುವ ಮತ್ತೆ. ಏನ್ ಮಾಡ್ತೀಯ ಬ್ರೋ ನೀನು? ಬ್ಲಾಗ್ ಮಾಡ್ತೀನಿ ನೀನು? ಬ್ಲಾಗ್ ಮಾಡ್ತೀನಾ? ಹಾ. ಸಬ್ಸ್ಕ್ರೈಬ್ ಮಾಡಿದ್ಯಾ? ನನಗೆ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿಲ್ಲ ಯೂಟ್ಯೂಬ್? ಮಾಡಿದ್ದೀನಿ. ಅದಕ್ಕೆ ಹೇಳಿದ್ದು. ಮಾಡಿದ್ಯಾ? ಇಲ್ಲ ಮಾಡೋದನೆ. ನಾನ್ ಮಾಡ್ಸಿರೋದು, ಮಾಡಿರೋದಲ್ಲ ತಾನೆ? ಮಾಡಿದ್ದೀನಿ. ನಾನ್ ಮಾಡ್ಸಿರೋದು ತಾನೆ? ನಾನು ಮಾಡ್ಸಿನ ತಾನೆ. ಯೂಟ್ಯೂಬ್ ಆತ ದೇಗ. ಇದತ್ತು ಸ್ವಲ್ಪ ಗಾಯ ಆಗ್ಬಿಟ್ಟೈತೆ. ಹಗ್ಗ ಟೈಟ್ ಆಗಿ ಇವಾಗ ಬಿಚ್ಚಾಕದ್ರಿ. ಇನ್ನು 2 ದಿವಸ ಹಂಗೆ ಇದ್ದಿದ್ರೆ ಇನ್ನ ದೊಡ್ಡದಾಗ ಆಗಿಬಿಟ್ಟತ್ತು. ಚಿಟ್ಟೆ ಚಿಟ್ಟೆ ಚೂ 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 ಚೂ. ಏನ್ ಸಮಾಚಾರ? ಅಂತೂ ಇಂತೂ ರುಚೀಶ್ ಬಂದ. ಟೀ ಕುಡಿಯಕ್ ಹೋಗಲ್ಲ, ಕುಡಿದ್ಬಿಟ್ಟು ಹೋಗ್ಬಿಟ್ಟಿದ್ವಿ ಒಬ್ನೇ. ನೋಡ್ಗೋ ಕೂಗ್ದಿರ ಹೋಗ್ಬಿಟ್ಟು ಇವತ್ತು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಯೂಟ್ಯೂಬ್ ಚಾನಲ್ಗೆ ನನ್ನ ಮಗನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಳ್ಳೇದು ಕೆಟ್ಟದ್ದು ಹೇಳಿ ಅವ್ನು ಕಮೆಂಟ್ ಮಾಡಿ. ರೆಡಿ ಒನ್ನೊಳಕ್ಕೆಲ್ಲ ರೆಡಿ ಮಾಡ್ಕೊತವ್ರೆ ನಮ್ ಪುಟ್ಟಣ್ಣವ್ರು. ಮನ್ನಿ ಮಾತಾಡ ಸುಮ್ನೆ ರಾಮು. ಏನ್ ನಂದು ಯೂಟ್ಯೂಬ್ ಚಾನಲ್ ನಿಂದ ಮಾತು ಮುಂಚೆ ಮಾತಾಡ್ತಾಳೆ. ಅವಾಗ ತೆಂಗಿನ ಮರ ಎಕ್ಕಾಗಲ್ಲ ನಿನ್ ಕೈಗ. ಹೊಟ್ಟೆ ಅಡ್ಡ ಬಂದಿತ್ತಲ್ಲ ಫಸ್ಟ್ ಏನ್ ಎಕ್ಕೆಯ? ಇದು ಇದು ಸ್ಪೈಡರ್ ಮ್ಯಾನ್ ಜೊತೆ. ಇದ್ರಾಗ ತೆಂಗಿನ ತಪ್ಪಾಗ ಏ ಕರ್ಕೊಂಡ್ ಹೋಗ್ರೆ ಎಕ್ತಾನೆ ಇವನು. ಇವಾಗ ಎಕರೆ ಹೊಟ್ಟೆ ಅಡ್ಡ ಬಂದಿತ್ತಲ್ಲ. ನಮ್ಮ ಮಾವನು ಗಾಡಿ ಎತ್ಕೊಂಡ್ ಹೋಗಿದ್ದ, ಇವಾಗ ಬಂದ್ರು. ಇವಾಗ ಹೊಟ್ಟೆ ಹಸಿದೈತಿ, ಊಟ ತಿನ್ನೋಣ. ನಮ್ಮ ಅಮ್ಮನವ್ರ ಹಣ್ಣು ಡೈಲಾಗ್ ಕೇಳು. ಏನ? ರಾಜ ಹುಲಿ ನೋಡಿ, ರಾಜ ಹುಲಿ ತಂಗಿ ಹೆಂಗವಳಿನಿ. ಆಲಿಪಾಪಿಗೆ ಚಿತ್ರಾನ್ನ. ನಾನು ಬಂದು ಆಚೆ ಕೂತ್ಕೊಂಡಿದ್ದೀನಿ, ಅವ್ನು ಆಲಿಪಾಪ ಇನ್ನ ತಿಂತವನೆ. ನಾನು ಏನೇ ಆಗಲಿ ಬೆಳಗ್ಗೆ ನಾವು 5 ಗಂಟೆ 6 ಗಂಟೆ 7 ಗಂಟೆ ಅಲ್ಲ 4:30ಕ್ಕೆ ಎದ್ದೇಳೋದು. ಕೆಲಸ ಮಾಡ್ಬೇಕು ನಾವು. ಬೆಳಗ್ಗೆ ಊಟ ರೆಡಿ ಆಗ್ಬಿಡ್ಬೇಕು. ಇವಾಗ ಮನೆಗೆ ಹತ್ರ ಅಡುಗೆ ಇನ್ನೂ ರೆಡಿ ಆಗ್ತಾನೆ ಇರುತ್ತೆ. ನಮ್ಗೇನೋ ಒಂದು ಸ್ವಲ್ಪ ಬಿದ್ದು ಬಿಡ್ಬೇಕು. ಅದಕ್ಕೆ ಇಡ್ಲಿ ವಡೆ ತಿಂದೆ. ಇವಾಗ ಮನೆ ಕೇಳಿದ್ರೆ ಮನೆಗೂ ತಿನ್ನಬೇಕು. ನೀವು ಜಿಮ್ಗೆ ಹೋಗಿ ಡೇ ಸ್ಟಾರ್ಟ್ ಮಾಡಿದ್ರೆ ಅವಾಗ ತಿರ್ಗಾ ಡೇ ಥರ ಆಚೆ ಐಟಮ್ ಜಾಸ್ತಿ ಅವಾಯ್ಡ್ ಮಾಡಬೇಕು. ಆಚೆ ಐಟಮ್ ತಿಂದ್ರೂ ಪ್ರೋಟೀನ್ ಇರೋದು ಜಾಸ್ತಿ ತಿನ್ನಬೇಕು. ಹೆಲ್ತ್ಗೆ ಬೆನಿಫಿಟ್ ಆಗೋದೇ ಜಾಸ್ತಿ ತಿನ್ನಬೇಕು ಆ ಥರ. ಅದಕ್ಕೆ ಇವಾಗೇ ಎಷ್ಟು ಬೇಕೋ ಅಷ್ಟು ತಿನ್ಬಿಡೋಣ. ಇನ್ನೊಂದು ವಾರ ನೋಡೋಣ, ಜಾಯಿನ್ ಆಗ್ಬಿಡ್ತೀನಿ ಅನಿಸುತ್ತೆ. ಗೊತ್ತಿಲ್ಲ ಯಾವಾಗ ಆಗ್ತೀನೋ. A few moments later. ಇವಾಗ ತಾನೆ ಜ್ಯೂಸ್ ಕುಡಿದು ಇವಾಗ ನಮ್ಮ ಅಮ್ಮಗೆ ದೇವ್ರ ಸಾಮಾನು ಪಾತ್ರೆಗಳವಲ್ಲ, ಅವು ತೊಳ್ಕೊಡ್ಬೇಕಂತೆ. ಹೋಗಿ ತೊಳ್ಕೊಡ್ಬೇಕು. ಅದು ಮುಗಿಯೋ ಗಂಟೆ ನೀನು ವೀಡಿಯೋ ಮಾಡೋಕ್ಕಾಗಲ್ಲ, ಸಾಯಂಕಾಲ ಆಗುತ್ತೆ. ಅಷ್ಟವೇ ಸಾಮಾನುಗಳು ಉಜ್ಜಿ ತೊಳ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಡಬೇಕು. ಏನು ಫೋಟೋ ಅಲ್ಲ ವಿಡಿಯೋ ಮಾಡ್ತಾ ಇದ್ದೀನ. ಹಾಂ, ಏನ್ರ ಬಗ್ಗೆ ಏನು ಹೇಳು. ನೀನೇನು ಕೇಳಿದ್ರಲ್ಲ ನಾನು ಹೇಳೋದು. ಅಲ್ಲ ನೀನೇನು ಹೇಳು, ನೀನು ಕೇಳಿದ್ರೆ ನನ್ನ ಬಗ್ಗೆ ಏನೋ ಹೇಳು. ಅಜಿತ್ನು ವಯಸ್ಸಲ್ಲಿ ಚಿಕ್ಕವನಾದ್ರೂ ಒಳ್ಳೆ ಬುದ್ಧಿ ಐತೆ. ಎಷ್ಟು ವಯಸ್ಸಿನಂಗ ಚಿಕ್ಕವನು ನಾನು? ವಯಸ್ಸು ಅಂದ್ರೆ ನಿಂಕ 23 25. 25ರಲ್ಲಿ
ಪ್ರಪಂಚದ ಎಲ್ಲಾ ಜ್ಞಾನನೂ ತುಂಬಾನೆ ಅದರಲ್ಲಿ ಎತ್ತಿದ ಕೈ ಆಗ್ಯಾನೆ, ಬುದ್ಧಿಯಲ್ಲಿ ಜ್ಞಾನದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಯಾನೆ. ಮಾತು ಕಮ್ಮಿ, ಕೆಲಸ ಜಾಸ್ತಿ. ನನಗ್ ಗೊತ್ತಿರೋ ಅಭಿಪ್ರಾಯ ಅಷ್ಟೇ. ಗೊತ್ತಿಲ್ದಿದ್ದು ಶೇರ್ ಮಾಡ್ತಾ ಸುಮ್ಮನೆ ಯೂಟ್ಯೂಬ್ ಅಷ್ಟೇ. ಅವ್ರು ಯಾರು ಅವತ್ತ ನಮ್ಮ ಚಿಕ್ಕ ಮಾವ ಬೆಳಗ್ಗೆ ಬಂದಿದ್ರಲ್ಲ, ಅವರು ನಮ್ಮ ಅಮ್ಮ ಅವರ ಅಣ್ಣ. ಇವಾಗ ನೋಡಿದ್ದು ನಮ್ಮ ಅಮ್ಮ ಅವರು ತಮ್ಮ. 2 ಬಕೆಟ್ ಇಸ್ಕೊಂಡು ನೀರು ಹಿಡ್ಕೊಬರಕ್ಕೆ ಹೋಗ್ತಾ ಇದೀನಿ. ನಮ್ಮನೆ ನೀರು ಐತೆ, ಹೊಸ ನೀರೇ ಬೇಕಂತೆ. ಹೋಗ್ತಾನೆ ಬೋರಿಂದ ಆಚೆ ಬಂದಿರೋದು, ಅದಕ್ಕೆ ಅಲ್ಲೊಂದು ಐತಾರ, ಅಲ್ಲಿ ಹೋಗಿ ಹಿಡ್ಕೊ ಬರ್ತೀನಿ. ಮನೆಗೆ ನೀರು ಯೂಸ್ ಮಾಡೋಂಗಿಲ್ಲ, ಹೊಸ ನೀರೇ ಯೂಸ್ ಮಾಡಬೇಕು ದೇವ್ರಿಗೆ. ಓಕೆನಾ? ಈಸಿ ಅನ್ಕೊಂಡಿದ್ದೆ, ತಿರ್ಗಾ 2 ಬಕೆಟ್ ಬಿಂದಿಗೆ ಬಂದಿದ್ದೀನಿ. ಕೈ ಹಂಗಾಗ್ಬಿಡೈತೆ, ಕಾಣಿಸ್ತೈತಾ? ಹಿಂಗಾಗ್ಬಿಡೈತೆ, ಸೊಂಟೆಲ್ಲ ನೋವು. ಕುತ್ಕೊಂಡು ಏನು ಮಾಡೋದು? ಇನ್ನೂ ಐತಪ್ಪ. ಇವಾಗ ಮಂಟಪ ತೊಳಿಬೇಕಂತೆ. ನಾನು ಒಂದಿದ್ದು ಮಾತ್ರ ಸಾಕು ಅಂತಂದೆ. ಇದು 4 ರೇಂಜ್. ಇವಾಗ 4 ಬಿಂದಿಗೆ ಎತ್ಕೊಂಡು ಹೋಗ್ತಾ ಇದೀರಿ. ಇದು ಬೋರು, ಇನ್ನೊಂದು ನೀರು ಬರೋದು ಹಿಂಗಿಂದ ಹಿಂಗೆ. ಮೇಲೆ ಪೈಪ್ ಬೇರೆದು, ಕೆಳಗೆ ಒಂದು ಪೈಪ್ ಐತೆ, ಅದರಿಂದ ಬರೋದು. A few moments later. ಎಲ್ಲ ಚೆನ್ನಾಗಿ ಕೆಲಸ ಮುಗೀತು. ಇನ್ನೊಂದ್ಸತಿ ಕೂಗಿದ್ರೆ ನಾನು ನಿಜ ಹೋಗಿ ಮಾಡಲ್ಲಪ್ಪ. ಎಲ್ಲ ಬೆನ್ನು ನೋವು, ಸೊಂಟ ನೋವು ಎಲ್ಲ. ಕುತ್ಕೊಂಡು ಎಷ್ಟೊತ್ತಂತ ಕುತ್ಕೊಂಡು ಮಾಡಲಿ. ಇವಾಗ ನೋಡು, ಡೈರೆಕ್ಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವಾಗ ಔಟೆ ಹಾಲು ಕರೆದ್ಬಿಟ್ಟು ತಿರ್ಗಿ ಬಂದು ಕಂಪ್ಲೀಟ್ ಮಾಡಬೇಕು. ನಮ್ಮ ನಡುವೆ ಒಂದು ಡೀಲ್ ಆಗಿತ್ತು. ಈ ಮಂತದ್ದು ಫೀಸು, ಜಿಮ್ದು ಫೀಸು ಕೊಡ್ತೀನಿ ಅಂತ ಹೇಳಿದ್ದು. ನೆಟ್ಸಿಸಿ ಅಂತ ಜಿಮ್ ಫೀಸ್ ಕೊಡ್ತೀನಿ ಅಂದ್ರೂ ಮಾಡಲ್ಲ. ಹಂಗೆ ಔಟೈತೆ. ಅಯ್ಯೋ. A few moments later. ಈ ಥರ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೋಬಾರ್ದು. ಹಿಂಗೆ ಕಾಲು ಕೆಳಗೆ ಕುತ್ಕೋಬೇಕು. ದೊಡ್ಡವ್ರು ಯಾರು ಬರಬೇಕಾದ್ರೆ. ಇವಾಗ ದೊಡ್ಡವ್ರು ಯಾರು ಇಲ್ಲಲ್ಲ, ಕುತ್ಕೋಬೇಕು. ಅಲ್ಲ ಕರ್ದು ಬಂದು ಕುತ್ಕೊಂಡು ಇನ್ನು ಜಿಮ್ಗೆ ಹೋಗ್ಬೇಕು, ಜಾಯಿನ್ ಆಗಬೇಕು. ಯಾವಾಗ ಜಾಯಿನ್ ಆಗಲಿ ಅಂತ ಕಮೆಂಟ್ ಮಾಡಿ. ಸುಮ್ಮನೆ ಹೇಳ್ದೆ, ಏನಪ್ಪ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಖಿಲ್ ಫೋನ್ ಹಾಕ್ದೆ, ಅವನು ಫೋನ್ ಹಾಕ್ದಾಗೆಲ್ಲ ಸ್ನಾನ ಮಾಡ್ಕೊಬರ್ತೀನಿ. ನಾನು ಯಾವಾಗ ಫೋನ್ ಹಾಕ್ತೀನೋ ಅವಾಗ ಸ್ನಾನ ಮಾಡ್ಕೊಬರ್ತಾನೆ. ಋತೀಶ್ ಫೋನ್ ಹಾಕಿಲ್ಲ, ಇವಾಗ ಫೋನ್ ಹಾಕ್ತೀನಿ ಎಲ್ಲವನೇ ಅಂತ. ಅವ್ನು ಫುಲ್ಲು ಬ್ಯುಸಿ. ಹೋಗು ನೋಡಿ, ಇಲ್ಲಿ ಕೆರೆ ಹತ್ತ ಕುತ್ಕೊಬಿಟ್ಟವ್ರೆ. ಯಾರ್ಯಾರು ಬರ್ತಾರೋ ಸಬ್ಸ್ಕ್ರೈಬ್ ಮಾಡ್ಸ್ಕೊತಾವನೆ. ಅವನ ಚಾನಲ್ನ, ನನ್ನ ಚಾನಲ್ನ ಹಂಗೆ ಓಯಪ್ಪೆ ಇವ್ನು ನೋಡಿದ್ಯಾ? ನಿಮ್ ಸ್ಕೂಲಾಗ ಓದಿದ್ದು, BBMP ಸ್ಕೂಲಾಗ. ಇವನೇನ ಅದು? ಇರಲಿ, ಅವನೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ. ಅವಾಗ ನೀನು BBMP ಸ್ಕೂಲಾಗ ಓದಿಯೋದು ನೀನು. ಇವನೇನ ಡೈಲಾಗ್ ಹೇಳ್ದವನು? ಏನು ಹೇಳ? ಅವನು ಅದಕ್ಕೆ ಭಯ ಬಿದ್ದು ಅವನ ಅನ್ಸಬ್ಸ್ಕ್ರೈಬ್ ಮಾಡ್ತಾವನೆ. ಏಯ್, ಅನ್ಸಬ್ಸ್ಕ್ರೈಬ್ ಮಾಡ್ದ? ಯಾವ ಸಬ್ಸ್ಕ್ರೈಬ್ ಅಂದ್ರೆ ಗೊತ್ತಿದ್ದಂಗಿಲ್ಲ. ಗೊತ್ತಾದ ನಾನು ಇವಾಗ. ಇನ್ನೇನಲ್ಲಿ ನಮ್ಮ ಕರ್ನಾಟಕದವ್ರಂತ ನಮ್ಮನ್ನ ಬೆಳೆಸಲ್ಲ, ನಮ್ಮ ಕಡೆ ನೋಡಲ್ಲ ಜನ. ಯಾವೊಂದು ಕಂಟೆಂಟ್ ಇಲ್ಲ. ನೀನು ಮಲಗಿ ಇದೆಯಾ? ನಾನು ಮೊಳಗಿಲ್ಲ. ಏನು ಇದು ದೇವ್ರ ಮನೆ ಪಾತ್ರ ತೊಳ್ಕೊಂಡ ಇದ್ಬಿಟ್ಟೆ. ಏನ್ ಸಡನ್ ಆಗಿ ಇವತ್ತು ದೇವ್ರ ಮನೆ ಶಿಫ್ಟ್ ಆಗೋಗಿದ್ಯಾ? ಜಿಮ್ಕ ಫೀಸ್ ಕೊಡ್ತೀನಿ 1 ತಿಂಗಳು. ಅದಕ್ಕೆ ಇನ್ನೇನ್ ಮಾಡ್ಲಿ, ದುಡ್ಡಿದ್ದಿಲ್ಲ. ಜಾಯಿನ್ ಆಗ್ಬೇಕು ಇನ್ನೊಂದು ವಾರದಾಗ. ಒಂದ್ ಸ್ನಾನ ಮಾಡಿದ್ಮೇಲೆ ಒಂಥರ ಮುಳ್ಳಂಗಿ ಕಾಣಿಸ್ಕೊಡ್ತೀನಿ. ನಂಗೂ ಸ್ನಾನ ಮಾಡಿದ್ಮೇಲೆ ಒಂಥರ ಗುರುಗು ಚಳಿಗಾಲ ಅಲ್ಲ, ಮಕ ಬೆಳಗಿಲ್ಲ ಬೆಳ್ಳ ಕಾಣಿಸ್ತದೆ. ಸೂರ್ಯ ಈ ಕಡೆ ಅವನೇ, ಈ ಕಡೆ ಕರ್ರ ಕಾಣಿಸ್ತದೆ. ಏನ್ ಮಾಡೋದು ಕಂಟೆಂಟೇ ಇಲ್ಲ ಬೆಳಗ್ಗೆಯಿಂದ. ಓನಲ್ಲೇ ನಾನು ಬಂದು ಎಡಿಟೇ ಮಾಡಿಲ್ಲ. ಬಂದ 2 ಗಂಟೆಗೆ ಬಂದಿದ್ದೀನಿ, ಮಲಗಿದ್ದೀನಿ. ಇವಾಗ ಸಾಯಂಕಾಲ ನೀರಿಕ್ಕವ್ರೆ ಎದ್ದು ಸ್ನಾನ ಮಾಡೋ ಅಂದಾಗ ಎದ್ದು ಮಾಡಿದ್ದೀನಿ.
ನಮ್ದು ಒಂಥರ ಬೋರಿಂಗ್ ಲೈಫ್, ಏನು ಅದೇ ಬೇಜಾರಾಗ್ಬಿಡು. ನಾವೇ ತಿಕ್ಕಲ್ ತರ ಆಡ್ಬೇಕಷ್ಟೆ. ನಾನು ಆಡ್ತೀನಲ್ಲ ಅವಾಗ ಅವಾಗ ಹಂಗೆ. ಏನ್ ಸಮಾಚಾರ? ಮೂಡ್ ಬಂದಾಗ ಆಡ್ತೀನಲ್ಲ ನಾನು, ಫುಲ್ ಮೋಟಿವೇಶನ್ ರೀಲ್ಸ್ ನೋಡಿದಾಗ ಹಂಗ ಆಡ್ಬಿಡೋದು ನಾನು. ಹಾಲೆಲ್ಲ ಕರ್ದಾಕ್ಬಿಟ್ಟ. ನೀವತ್ತು ಲಾಗ್ ಸ್ಟಾರ್ಟೇ ಮಾಡಿಲ್ಲ? ಇವತ್ತೇನು ಮಾಡೇ ಇಲ್ಲ ಅಲ್ಲೇ. ಯಾಕಂದ್ರೆ ನಿಖಿಲ್ ಇವಾಗ ಮೋಟಿವೇಶನ್ ಮಾಡಬೇಕು. ಏನ್ ಸಮಾಚಾರ? ಒಂದು ಚಾಲೆಂಜ್ ಮಾಡೋಣ. ಯಾವಾಗ ನಿನ್ ಬ್ಯಾಂಕ್ ದುಡ್ಡು 5 ಲಕ್ಷ 10 ಲಕ್ಷ ಬಿಡು, ಇವಾಗ ಒಂದ್ ಚಾಲೆಂಜ್ ಮಾಡೋಣ. ಒಂದು ಟ್ರೇ ಮೊಟ್ಟೆ ಎತ್ಕೊ ಬಾ, ಇಲ್ಲಿ ವಿಡಿಯೋ ಮಾಡು. ಯಾರ್ಯಾರು ಹಸಿ ಮೊಟ್ಟೆ ಕುಡಿತಾರೋ ಅವ್ರವ್ರಿಗೆ 20 ರೂಪಾಯಿ ಕೊಡು. 20 ರೂಪಾಯಿ ಏನಿಲ್ಲ, ನಾ ಭಿಕಾರಿಗೆ ಬರಲ್ಲಪ್ಪ. 20 ರೂಪಾಯಿ ಕೊಡೋದು ಯಾರು ನೀಸ್ಕೊತಾರ? ಭಿಕಾರಿ ಹಸಿ ಮೊಟ್ಟೆ, ಒಂದು ಹಸಿ ಮೊಟ್ಟೆಗೆ 20 ರೂಪಾಯಿ ಅಂದ್ರೆ ಅದು ಕಮ್ಮಿನಾ? ಏನೋ ಒಂದು ಹಸಿ ಮೊಟ್ಟೆ ಒಂದು ಕುಡಿದ್ರೆ 20 ರೂಪಾಯಿ ಕೊಡ್ತೀನಿ ಅಂತ. ಯಾರ ಇಸ್ಕೊತಾರ? ನಾನೇ ಅವ್ರ ಭಿಕಾರಿಗಳು ಅನ್ಕೌಟ್ರೆ ನಿಂತರ. ಲಾಗ್ ನೋಡಿ, ಇವತ್ತಿಷ್ಟು ಕೆಲಸ ಮುಗ್ದೈತೆ. ಬರಲ್ಲ ಮುಂದೆ ನೋಡ್ಕೊಂಡ್ಲೆ ಅಲ್ಲಿ ಮಾಡಯ್ಯ ಎಡಿಟ್ ನೀನು. ನಿಖಿಲ್ ರೀಲ್ಸ್ ಮಾಡಿ ಫೇಮಸ್ ಆಗೋನು ಇಲ್ಲ. ಈ ನಗಿಯೋದು ಅವ್ನ ಮೀನ್ಸ್ ಐತಲ್ಲ, ನಗಿಯೋದು ಅದರಿಂದ ಫೇಮಸ್ ಆಗ್ಬಿಟ್ಟವನೇ. ನಮ್ ಚಿಟ್ಟೆ ನನ್ನೇ ನೋಡ್ತಾ ಐತೆ, ನೋಡ್ತೋ ಇವಾಗ ಇಲ್ಲಿ ಬತ್ತೈತೆ. ಅದಿನ್ನ ನನಗೆ ಕುರ್ತಿದ್ದ ಹಿಡ್ದಂಗಿಲ್ಲ, ಅದಕ್ಕೆ ಹಂಗೆ ನೋಡ್ತಾ ಇರೋದು. ನೋಡ, ನಾನು ಚಿಟ್ಟೆ ಅಂದ್ರೆ ಓಡ್ಕೊಂಡ್ಬಿಡ್ತದೆ. ಚಿಟ್ಟೆ ನೀನ್ ಕರೆಕ್ಟ್ ಟೈಮ್ ಕೋಡ್ ಹೋಗ್ಬಿಟ್ಟಿದ್ಯಾ? ಇದನ್ನ ಹಾಕ್ಲೇ ಬೇಡ? ಸರಿ, ಮಾಡಿದ್ರೆ ಹಾಕ್ತೀನಿ. ಅಲ್ಲೇ ನೀ 4 ಗಂಟೆ ಹೋಗಿ ಬಿದ್ದಾಬಿಡು, ಕಂಟೆಂಟ್ ಮಾಡ್ತೀನಿ. ಬೆಳಗ್ಗೆದಿಂದ ಕಂಟೆಂಟ್ ಇಲ್ಲ. ನನ್ನ ಮಾತು ಕೇಳೋರುತ್ಗೆ ಸುಮ್ನೆ ಹಂಗೋಗಿ ಜಾರ್ ಬಿಡು ಅಷ್ಟೇ. ಫೈಂಡಿಂಗ್ ಕಂಟೆಂಟ್. ಓಕೆ, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.